ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಲಾಗ್ ಕ್ರೇಜಿಯೆಸ್ಟ್ ಆಗಿರುತ್ತೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಸೊ ನಾವೊಂದು ಜೋಕ್ ಮಾಡ್ತೀನಿ, ಅವ್ರ ಮಮ್ಮಿಂದ ರಿಯಾಕ್ಷನ್ ಕೇಳೋಣ ಹೇಗಿರುತ್ತೆ ಅಂತ. ರೆಡಿ ಇದೆ ಮಮ್ಮಿ? ಹಾಂ ರೆಡಿ. ಚಲೋ. ಚಲೋ. ನಿನಗೆ ಗೊತ್ತಾನ ಯಾಕೆ ಸಿಂಗಲ್ ಏನಂತ? ಹಾಂ ಸಿಂಗಲ್ ಏನಂತ ಯಾಕೆ ಗೊತ್ತದ? ಗಂಡೆ ಸಿಗಲ್ಲ ನನಗೆ. ಸಿಂಗಲ್ ಇದ್ದಿಲ್ಲ ಅಂದ್ರೆ ಇದು ಆತಿತ್ತು, ನಂದು ಜೀವನ ಹಾಳಾಗೋತಿದ್ ಗೊತ್ತು. ನಾವು ಉಳ್ದು ನಾವು ಮನುಷ್ಯ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮತ್ತೇನಪ್ಪ, ನಾ ಶಾಪಿಂಗ್ ಹೋದಾಗ ಯಾಕೆ ಇದು ಏನಂತಾರಪ್ಪ, ನಾ ಶಾಪಿಂಗ್ ಹೋದಾಗ ಜಾಸ್ತಿ ಒಂದೇ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ. ಅದು ಯಾವ್ದು ಬಟ್ಟೆ ಹೇಳೋಣ? ಕೆಂಪು ಕೆಂಪು ಬಟ್ಟೆ ಅಂದ್ರೆ ಮೆಣಸಿನ್ಕಾಯಿ ತಿಂತು ಬರೀ. ಆ್ಯಕ್ಚುಲಿ ಮಮ್ಮಿಗೆಲ್ಲರೂ ಗೊತ್ತಿರ್ತದೆ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ ರೋಸ್ಟ್. ಇನ್ನೇನು ಮಾತು ಕೇಳಿಲ್ಲ ಅಂದ್ರೆ ಅವಾಗ ಏನಾಯ್ತು? ಏನಾಗ್ತದೆ? ಏನಾಗಲ್ಲ, ಸುಮ್ಮನೆ ಕೂಡ್ಬೇಕು ಗಂಟು ಹೊಡ್ಕೊತೀವಿ ಬಿಡ್ಯಾಕ ಹೋಗಿ. ಈಗ ನಾನೊಂದು ಜೋಕ್ ಮಾಡ್ತೀನಿ ಅಂತ. ನನಗೆ ಶಾಪಿಂಗ್ ಹೋಗೋದಿರ್ತದ, ಭಾಳ ಇಷ್ಟ ಇರ್ತದ ಹೋಗೋದು. ಅದ್ರಾಗೂ ಒಂದು ಫಸ್ಟ್ ಬಟ್ಟೆ ಸೆಲೆಕ್ಟ್ ಆಗ್ತದ ಚಲೋ ಅಂತಂತ. ಎರಡನೇ ಬಟ್ಟೆನೂ ಚಲೋ ಜಾಸ್ತಿ ಚೆನ್ನಾಗಿ ಕಾಣ್ತದ ಅಂತ ಹೇಳ್ತೀನಿ. ಮೂರನೇ ಬಟ್ಟೆ ಅದಕ್ಕಿಂತ ಚಲೋ ಕಾಣಿಸ್ತದ ಅಂತ ಹೇಳ್ತೀನಿ. ಲಾಸ್ಟಿಗೆ ಕೌಂಟ್ರ್ನಾಗ ಹೋದಾಗ ಏನಂತೀನಿ ಗೊತ್ತನ, ಎಲ್ಲ ಸೆಲೆಕ್ಟ್ ಮಾಡಿ ಇದು ಕೇಳ್ತಾರ, ಯಾವತ್ತು ಹೋಗ್ತೀರಿ ಬಟ್ಟೆ ಯಾವತ್ತು ಹೋಗ್ತೀರ ಅಂತ ಕೇಳ್ತಾರ. ಅದ್ರಾಗ ನಾ ಏನಂತೀನಿ, ಅವ್ವ ಈಗ ರೊಕ್ಕ ಖಾಲಿ ಆಗ್ಯದಲ್ಲ, ಏನು ತೋಲಿ ಏನು ಮಾಡಿ ನಮ್ಮ ಅವ್ವ ಬಂದು ಬೈತಾಳ ಅಂತಂತೀನಿ. ಅವಾಗ ನೀ ಏನಂತಿ? ಶಾಪಿಂಗ್ ಹೋದಾಗ ಒಂದು ಬಟ್ಟೆ ಸೆಲೆಕ್ಟ್ ಮಾಡಲ್ಲ ಅವನ, ಅವಾಗ ನೀ ಏನಂತಿ? ಮನೆಗೆ ಬರೋಕೆ ಸುಮ್ಮ ಮಾಡ್ಕೊ. ಓ ಯಾಕೆ ಗೊತ್ತು ಮಮ್ಮಿ, ನನ್ನ ಬಜೆಟ್ನಾಗ ಅಡ್ಡಿಲ್ಲ ರೊಕ್ಕ. ಇಲ್ಲ ಇಲ್ಲ, ₹1 ಹೋದ ₹1 ತೋತೀವಿ, ₹2 ಬೇಡಲ್ಲ. ಮಮ್ಮಿ ಆಲ್ವೇಸ್ ನೋ ದಟ್ ವಾಟ್ ಐ ನೀಡ್ ಇನ್ ಮೈ ಲೈಫ್. 1 ಪೈಸಕ್ಕೆ ಸಾಕು, ನಂಗೆ ₹1 ಸಿಕ್ಕರೆ ಸಾಕು ನನಗೆ. ಏನಪ್ಪ ಖುಷಿಯಾಗಿರ್ತೀನಿ. ಸೊ ಸೆಕೆಂಡ್ ಜೋಕ್ ಏನದಪ್ಪ ಅಂದ್ರೆ, ಏನಪ್ಪ ಸೆಕೆಂಡ್ ಜೋಕ್ ಏನಾಯ್ತು? ಸೆಕೆಂಡ್ ಜೋಕ್ ಏನಂದ್ರೆ, ನಂದು ಬಾಯ್ಫ್ರೆಂಡ್ ಮೇಲೆ ಅದನ್ನ. ಸೊ ಮಮ್ಮಿ, ಹಳೆ ಇದ್ರೆ ಹೆಂಗಿರ್ಬೇಕು? ಕರಿ ಹಸಿ ಇರ್ಬೇಕು. ಶೀಸ್ ನೋ ದಟ್ ವಾಟ್ ಹೆಂಗಿರ್ಬೇಕು ಹಳೆ? ಕರ್ರಗಿರ್ಬೇಕು. ಯಾಕೆ ಬೆಳ್ಳಗಿದ್ರೆ ಏನು ಸಾಬೂನ್ ಆಗ್ತದ? ಹೋಗ್ಬೇಕ. ಓ ಮತ್ತೇನಪ್ಪ, ನಾವು ನೀವೊಂದು ಮೆಸೇಜ್ ಕಾಸಿರ್ತೀನಿ ಅವ ಹುಡುಗನಿಗೆ. ಅವ ಏನಂತಾನ, ನಾನು ಹಿಂಗೆ ಭಾಳ ಇಷ್ಟಪಡ್ತೀನಿ ಅಂತಂತಾನ ಹುಡುಗ. ನಾನು ಅಂತ ಭಾಳ ಇಷ್ಟಪಡ್ತೀನಿ ಅಂತ. ಅವಾಗ ಪರ್ಮಿಷನ್ ತಗೋ ಅಂತಂತೀನಿ ಅವನಿಗೆ. ನೀ ಯಾವಾಗ ಅವನಿಗೆ ಏನಂತಿ? ಬಾ ನೀನು ಕುಡ್ತೀನಿ ಅಂತೀನಿ. ಬ್ಯಾಡ್ರಿ ಯಾಕೆ ಕೊಡ್ರಿ ನನಗಂದ್ರೆ ಅವಾಗ ಏನಂತೀನಿ? ಹೊಟ್ಟೆ ಬಿಡ್ತಾರೆ ಒಮ್ಮೆ. She is honestly ರೋಸ್ಟ್ roasted me every time. ಸೊ ನನಗೆ ಹಳೆ ಸಿಗ್ಬಾರ್ದು ಅಂತ ಹೇಳತ್ತೀನಿ. ಹಾಂ ಹಳೆ ಸಿಗ್ಬಾರ್ದು ಅಂತ ಹೇಳತ್ತೀನಿ. ನನಗೆ ಗಂಡು ಮಾತ್ರ ಬೇಡ. ಅಕ್ಕಂದರೆ ಮಾಡ್ಕೊತೀನಿ ನಂದೇನು. ಆಯ್ತು, ಗಂಟೆ ಬಿಡ್ತೀನಿ. ನಿಂದು ಒಂದೊಂದು ಮಾತು ನನ್ನ ಬಲ್ಲಿ ಯಾಕೆ ಹೊಂಟೀನಿ ಹೇಳೋಣ? ಎದಕ್ಕೆ ಹುಡುಕ್ಯಾಡ್ತೀನಿ? ಸಿಗ್ನಲ್ ಇಲ್ಲ, ವೈಫೈ ಅದಂತ. ನನಗೆ ಏನು ಖುಷಿ ಆಯ್ತದ ನಮ್ಮ ಮಮ್ಮಿ ರೋಸ್ಟ್ ಮಾಡೋ ಟೈಮಿಗೆ. ಬೇಜತಿ ಅಂತಾನೆ ಮಾಡಿಸ್ಕೋಬೇಕು. ನಾವು ಕೇಳೋ ಪ್ರಶ್ನೆ ಅವ್ರು ನಮ್ಗೆ ಊಟ ಲೈಫ್ನಾಗ ಫಸ್ಟ್ ಇದ್ದಿರ್ಬೇಕಂತೀನಿ. ಸೆಕೆಂಡ್
ಸೆಕೆಂಡ್ ಎಲ್ಲ ಸಾರಿ ಬರ್ತೀನಿ ಎಲ್ಲ ಟೈಮ್ ಲಾಸ್ಟ್ ಬರ್ತೀನಿ. ಸೊ ಮತ್ತೇನು ಕೇಳತ್ತಪ್ಪ ಅಂದ್ರೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಅದ, ಜಾಸ್ತಿ ಯಾರು ಇದ್ರಾಗ ಶರಾರತಿ ಯಾರ ನಮ್ಮ ನಾಲ್ಕರ ಒಳಗೆ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ನಾ ಅಂದ್ರೆ ಪಾರು ನೋಡ್ರಿ ಎಷ್ಟು ಚಲೋ ಅಂತ ಪಾರು ಅಂತ. ಆಮೇಲೆ ಈಗ ನೋಡಿ ನೀವು ಕ್ಯಾಮ್ರಾ ಆಫ್ ಮಾಡ್ಬೇಕು ಮಮ್ಮಿ ಎಷ್ಟು ರೋಸ್ಟ್ ಮಾಡಿ ರೋಸ್ಟ್ ಮಾಡೋದು ಮಮ್ಮಿಲಿಂದ ಕಲಿಬೇಕು. ತಡ್ಗಿನಾಗ ಏನು ಮಾಡಿ ಖಾರ ಹಾಕಿ ಎಣ್ಣೆಗೆ ಖಾರ ಹಾಕಿ ಮಾಡಿದ್ವಿ. ನಿಮ್ಗೇನು ಬೇಕು? ಖಾರ ಉಪ್ಪು ಬೇಕು, ಉಪ್ಪು ಬೇಕು, ಖಾರ ಬೇಕು. ನನಗೆ ಬುರ್ಜ್ ಖಲೀಫಾ ಬೇಕು. ಹೋಗ್ಬೇಕಪ್ಪ ಪಾಕಿಸ್ತಾನ ಬುರ್ಜ್ ಖಲೀಫಾ ಅದ್ರಾಗೆಲ್ಲ ದುಬೈನಾಗ ಅದ. ದುಬೈನಾಗ ಅದ ಬುರ್ಜ್ ಖಲೀಫಾ. ಹೋಗು ಬರ್ತದೆ. ಈ ಟೈಮ್ ಮಮ್ಮಿ ನಂಗೆ ರೋಸ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವ್ರಿಗೆ ರೋಸ್ಟ್ ನಾ ಮಾಡಿ. ಸೊ ಮಮ್ಮಿ ಕೇಳಿದ್ರಲ್ಲ ಯಾವ ಥರ ಅನ್ಲತ್ತಾರ, ನಾನೇ ರೋಸ್ಟ್ ಅವರೇ ಜಾಸ್ತಿ ರೋಸ್ಟ್ ಮಾಡ್ತಾರೆ, ನನಗೆ ರೋಸ್ಟ್ ಮಾಡಬಾರಂತ. ಈಗ ರೋಸ್ಟ್ ಮಾಡಿ ನೋಡ್ರಿ ದುಬೈ ಬುರ್ಜ್ ಖಲೀಫಾ ದುಬೈನಾಗ ಇರ್ತವೆ. ಈಗ ಹೋಗಿ ಗಾಡಿ ಮ್ಯಾಗ ಅಲ್ಲಿ ಹೋಗಿ ಸೀದಾ ಮುಡ್ತಿ. ಪಾಸ್ಪೋರ್ಟ್ ಮಾಡ್ಬೇಕಾಗ್ತದ ನಾನು. ವೀಸಾ ತೆಗಿ. ಎಲ್ಲಿಗೆ ಹೋಗು? ದುಬೈ. ದುಬೈ. ಸೊ ನಮ್ಮ ಮಮ್ಮಿ ಅವ್ರು ರೋಸ್ಟ್ ಮಾಡೋದಂದ್ರೆ ಒಂದು ಲೆವೆಲ್ ಮ್ಯಾಲೆ ಅದ. ಅವ್ರು ಒಂದು ಕೇಳಿದ್ರಂದ್ರೆ ಅವ್ರು ಎರಡು ಮಾತ್ರ ಹೇಳ್ತಾರೆ. ಅಂದ್ರೆ ಒಂದು ಪ್ರಶ್ನೆ ಕೇಳಕ್ ಹೋಗಿ ಎರಡು ಆನ್ಸರ್ ಕೊಟ್ಬಿಡ್ತಾರ. ಒಂದು ಡೆಫಿನೇಷನ್ ಮೂಲಕ ಹೇಳ್ತಾರ, ಒಂದು ಅದ್ರದ್ದು ಹೆಂಗೆ ಎಕ್ಸ್ಪ್ಲೇನ್ ಮಾಡ ಹೆಂಗೆ. ಏನ್ರಿ ಸೊ ಸಾಕಷ್ಟು ಓಮ ನಮ್ಮಿ ಸೀಟನ್ನು ಕೂಡ ಹೊಡಿತಾರೆ. ಜಾಸ್ತಿ ಕಾನ್ಫಿಡೆನ್ಸ್ ಅದ ಅವ್ರ ಬಲ್ಲಿಂದ ರೋಸ್ಟ್ ಮಾಡೋದು. ಯಾರಿಗೆ ಬೇಕಾದ್ರೂ 5 ನಿಮಿಷನಾಗ ರೋಸ್ಟ್ ಮಾಡ್ಬೋದು ಅವರು, ಯಾರನ್ನೂ ಇರಲಿ ಅಂಥದ್ದು. ನನ್ನ ಗಂಡು ಬಂದರು ಅಂದ್ರೂ ಅವ್ರಿಗೂ ಕೂಡ ರೋಸ್ಟ್ ಮಾಡೋರು ನಮ್ಮ ಮಮ್ಮಿ. ಯೋಚನೆ ಕೂಡ ಮಾಡಲ್ಲ, ಏನು ಮುಂದೆ ನೋಡೋದು ಅವ್ರು ದೊಡ್ಡವ್ರು ಚಿಕ್ಕವ್ರು ಅಂತಿಲ್ಲ. ಬಟ್ ರೋಸ್ಟ್ ಮಾತ್ರ ಯಾವಾಗಲೂ ನಿಂದ್ರಬೇಡ್ದು ಅಂತ ನಮ್ಮ ಮಮ್ಮಿ ಹೇಳಿ. ಸೊ ಅವಾಗ ಅದಕ್ಕೆ ರೋಸ್ಟ್ ಮಾಡ್ತಾರೆ, ನಾನು ರೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತೇನೋ ಕೇಳ್ಬೇಕಂತಿತ್ತು. ಯಾವ ಮಮ್ಮಿ ನಾ ಅಡಿಗೆ ಚಲೋ ಮಾಡ್ತೀನಿ ಇಲ್ಲ? ಅಡಿಗೆ ಚಲೋ ಮಾಡ್ತೀನಿ ಏನಿಲ್ಲ? ಏನಾಗಿ ಮಾಡ್ತೀನಿ? ಈ ತಕ್ಕಕ್ಕೆ ಲೆವೆಲ್ ರೇಂಜ್ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಏನೋ ಅಡಿಗೆ ಮಾಡಿದ್ದು ಸರಪ್ ಹಾಕಿ ಸಾಬೂನು ಹಾಕಿ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ಇದ್ದಿರ್ಬೇಕು ನಮ್ಮ ಮಮ್ಮಿ. ನನಗೆ ಎಷ್ಟು ಅರ್ಥ ಮಾಡ್ಕೊಂಡಿರ್ಬೇಕು ನನ್ನ ಲೈಫ್ನಾಗ. ಸಾಕಷ್ಟು ಎಂಜಾಯ್ಮೆಂಟ್ ಮಾಡ್ಕೋತಾನೆ ನಾವಿಬ್ರು ಒಂದಕ್ಕೊಂದು ರೋಸ್ಟ್ ಮಾಡ್ಕೋತಾ ಇರ್ತೀವಿ ಕಂಪಲ್ಸರಿ. ಸೊ ನಿಮ್ಮ ಕಡೆಗೂ ಹಿಂಗೆ ಮಾಡ್ತಿರ್ಬೇಕು ನಿಮ್ಮ ಅವ್ರು ಕೂಡ. ಅವಾಗ ಏನಾರ ಹೆಂಗಂದ್ರೆ ಮತ್ತು ಇನ್ನೊಂದು ಮಾತು ಕೇಳೋದೇನು ಅನ್ಕೊಳ್ತು ನಮ್ಮ ಮಮ್ಮಿ ನಾನು ಮದುವೆ ಆಗಿ ಮಾಡಿಸ್ತಿ. ನಾಳೆಗೆ ನಾಡ್ದಂದ್ರೆ ಯಾವಾಗ ಬರ್ತದ ದಿನ ನೋಡ್ರಿ. ಕಂಪಲ್ಸರಿ 2 ದಿನ ಬರ್ರಿ ನೋಡ್ರಿ ನೀವು ಎಲ್ಲ ಕೂಡ. ಕಂಪಲ್ಸರಿ 2 ದಿನ ಅದೇ ಮದುವೆ ಆಗೋದಿಲ್ಲ, ಆದ್ರೂ ಇವ್ರು ಆಗ್ಲಿಕ್ಕೆ ಬಿಡೋಲ್ಲ. ಯಾಕಂದ್ರೆ ಅದು ಫುಲ್ ಡೇಂಜರಸ್ ಅಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತಂದರೆ ಜಾಸ್ತಿ ಆಗೋಷ್ಟು ಶೇರ್ ಮಾಡಿರಿ. ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ಜಾಸ್ತಿ ಆಗೋಷ್ಟು ಈ ಚಾನಲ್ಗೆ ಬೆಳೆಸ್ಕೊತಾ ಇರ್ರಿ. ಸೊ ಹೀಗೆ ಕಾಮಿಡಿ ನಿಮ್ಗೆ ಬೇಕಿದ್ದೀರ ಅಂದರೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು.